ಹಲ್ಲೆಲೂಯಾ. ವಾಕ್ಯ ಎಷ್ಟು ಅದ್ಭುತವಾಗಿದೆ ನೋಡಿ. ನಮ್ಮ ಪ್ರಾಣ ಧಾರಣೆಗೆ ನಾವು ಜೀವಿಸಲಿಕ್ಕೆ ದಿವಸ ಇದ್ವಿ, ಆದ್ರೆ ದೇವರು ಒಂದೇ ಒಂದು ಮಾತು ನಮ್ಮಲ್ಲಿ ಹೇಳಿದ, ಯು ಡೋಂಟ್ ವರಿ, ನೀನು ಚಿಂತೆ ಮಾಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೊಂದು ಅದ್ಭುತನಾದ ದೇವರು, ನೀವು ಚಿಂತೆ ಮಾಡಬೇಡ್ರಿ ಅಂತ ದೇವರು ಹೇಳಿದ. 1 ಪೇತ್ರ 5-7 ವಚನದಲ್ಲಿ ಏನ್ ಹೇಳ್ತದಂದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕಬೇಕು. ನೀವು ಯಾವ್ದಾದ್ರು ನೋಡ್ಬೇಕು, ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ, ಅವ್ರಿಗೂ ಅವನ ಕಷ್ಟ, ಅವನ ಸಾಲದ ಚಿಂತೆ, ಬೇರೆ ಬೇರೆ ಚಿಂತೆಗಳಿರ್ತದೆ. ನಿಮ್ಮ ಚಿಂತೆಯನ್ನು ಅವನ ಮುಂದೆ ಹೇಳಿದಾಗ ಅವನು ನಿಮಗೋಸ್ಕರ ಚಿಂತಿಸೋದಿಲ್ಲ. ಯಾಕಂದ್ರೆ ಅವನ ಕುಟುಂಬದ ಚಿಂತೆ ಅವನಿಗೆ ಆಗಿರ್ತದೆ. ನಿಮಗೋಸ್ಕರ ನಿಮ್ಮ ಕುಟುಂಬದ ವಿಷಯದಲ್ಲಿ ನೀವೇ ಚಿಂತಿಸಬೇಕು. ಆದ್ರೆ ನನ್ನ ದೇವರು